क्या कर रहे हैं आप? इसके लिए कर रहे हैं आप? सिर्फ रोटी पकाने के हाथ नहीं है अमित शाह मोदी जी, तलवार उठाना भी जानते हैं अमित शाह मोदी जी। हमारी मांगे पूरी करो, नहीं तो कुर्सी खाली करो। हमारी वक्फ बोर्ड की जमीन है, वो किसी की बाप की जागीर नहीं है, हमारी जमीन है। ವಫ್ ಅಂದ್ರೆ ಏನಪ್ಪಾ ಅಂತಂದ್ರೆ ಬರೇ ಮುಸಲ್ಮಾನರದ ಅಷ್ಟೇ ಜಮೀನುಗಳಿಲ್ಲ ಈ ದೇಶದೊಳಗೆ. ಈ ದೇಶದಲ್ಲಿ ನಮ್ಗಿಂತ ಹೆಚ್ಚು, ನಮ್ಗಿಂತ 4 ಪಟ್ಟು ಹಿಂದೂಗಳದ್ದು ಜಾಗಗಳದಾವು. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘ. ಕೇಂದ್ರ ಸರ್ಕಾರದ ವಕ್ಫ್ ಮಸೂದೆ ತಿದ್ದುಪಡಿ ಖಂಡಿಸಿ ಪ್ರತಿಭಟನೆ ನಡೆಸಿದ ಉತ್ತರ ಕರ್ನಾಟಕ ಎಜೆ ಮುಧೋಳ್ ಅಭಿಮಾನಿಗಳ ಸಂಘ. ಹುಬ್ಬಳ್ಳಿಯ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ತಹಶೀಲ್ದಾರ್ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಪತ್ರ ಸಲ್ಲಿಸಿದ ಪ್ರತಿಭಟನಾಕಾರರು. ಈ ವಕ್ಫ್ ಕಾನೂನು ಉದ್ದೇಶಪೂರ್ವಕವಾಗಿ ಅಲ್ಪಸಂಖ್ಯಾತರ ಜಮೀನನ್ನು ಅಂಬಾನಿ, ಅದಾನಿಯಂತಹ ಉದ್ಯಮಿಗಳಿಗೆ ಕೊಡುವ ಕೇಂದ್ರ ಸರ್ಕಾರ ನಡೆಸುತ್ತಾ ಬಂದಿದೆ ಎಂದ ಬಾಬಾ ಜಾನ್ ಮುಧೋಳ್. ಒಂದು ವೇಳೆ ಕೇಂದ್ರ ಸರ್ಕಾರ ಈ ಕಾನೂನು ಹಿಂಪಡೆಯದಿದ್ದಲ್ಲಿ ಮುಂಬರುವ ದಿನಗಳಲ್ಲಿ ಬೀದಿಗಿಳಿದು ಹೋರಾಟ ಮಾಡುತ್ತೇವೆ ಎಂದ ಪ್ರತಿಭಟನಾಕಾರರು. ಕಳೆದ 3 ವಾರಗಳ ಹಿಂದೆ ಈ ದೇಶದ ಪ್ರಧಾನಮಂತ್ರಿಗಳು ದೇಶದ ಸಂಸತ್ತಿನಲ್ಲಿ, ರಾಜ್ಯಸಭೆ ಆಗಿರ್ಬೋದು, 2 ಸದನಗಳಲ್ಲಿ ಕರಾಳ ಕಾನೂನು ಬಿಲ್ ಅಂತ ಅಂದಿರಲ್ಲ. ಇದಕ್ಕಿಡೀ ದೇಶದ ಸಮಸ್ತ ಮುಸಲ್ಮಾನ್ ಬಾಂಧವರು ನಾವು ಇದಕ್ಕೆ ಬಲವಾಗಿ ಖಂಡಿಸ್ತಾ ಇದ್ದೇವೆ. ಯಾಕಂತಂದ್ರೆ ವಫ್ ಅಂದ್ರೆ ಏನಪ್ಪಾ, ಮೊದ್ಲ ಇಲ್ಲಿರುವಂತ RSS ನಾಯಕರು ಆಗಿರ್ಬೋದು, ಬಿಜೆಪಿ ನಾಯಕರಾಗಿರ್ಬೋದು, ನರೇಂದ್ರ ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಅವರ ಮಂತ್ರಿ ಮಂಡಲದವರಾಗಿರ್ಬೋದು, ನಾನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ವಫ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇದೊಂದು ದಾನ. ದಾನ ಹೆಂಗೆ ಸಿಕ್ಕೈತಿ ಅಂತಂದ್ರೆ ಇದು ಯಾರು ರಸ್ತೆ ಮ್ಯಾಗ ಕೊಟ್ಟಿದ್ದ ದಾನ ಅಲ್ಲ, ಇದು ಸರ್ಕಾರ ಕೊಟ್ಟಿದ್ದ ದಾನ ಅಲ್ಲ, ಯಾರು ಶ್ರೀಮಂತ ಕೊಟ್ಟಿದ್ದ ದಾನ ಅಲ್ಲ. ಮುಸಲ್ಮಾನರಿಗೆ ಈ ದಾನ ಕೊಟ್ಟಿದ್ದು ಯಾರಪ್ಪ ಅಂತಂದ್ರೆ ನಮ್ಮ ಪೂರ್ವಜರು, ನಮ್ಮ ಅಜ್ಜಾರು, ಅವ್ರ ಮೇಲೆ ಇರುವಂತ ಅಜ್ಜಾರು, ಮುತ್ತಜ್ಜರಾಗಿರ್ಬೋದು, ರಾಜ ಪಂಚಾಯತ್ ದೊಡ್ಡ ದೊಡ್ಡ ಸೂಫಿ ಸಂತರಾಗಿರ್ಬೋದು, ಅವರು ಕೊಟ್ಟಂತ ಇದು ದಾನ. ಆ ದಾನ ಇದಕ್ಕೆ ಕೊಟ್ರಪ್ಪ ಅಂತಂದ್ರೆ ಮುಸಲ್ಮಾನರ ಇಡೀ ದೇಶದಲ್ಲಿ ಇರುವಂತ ಸಮಸ್ಯೆಗಳು ಸರ್ವೆ ಮಾಡಿದಾಗ ಏನಪ್ಪಾ, ಇವತ್ತು ಮುಸಲ್ಮಾನರ ಪರಿಸ್ಥಿತಿ ಏನಿದೆ, ಅವ್ರ ಮನೆ ಪರಿಸ್ಥಿತಿ ಏನಿದೆ, ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಶೈಕ್ಷಣಿಕ ಪರಿಸ್ಥಿತಿ ಆಗಿರ್ಬೋದು, ಸಾಮಾಜಿಕ ಪರಿಸ್ಥಿತಿ ಆಗಿರ್ಬೋದು, ತಮ್ಮ ಮಕ್ಕಳ ಬಗ್ಗೆ ಪರಿಸ್ಥಿತಿ ಆಗಿರ್ಬೋದು, ಇಂಥ ಒಂದು ಸಮಸ್ಯೆ ಇರೋದ್ರಿಂದ ಈ ದಾನಿಗಳು ನಮ್ಗೆ ಇವ್ರಿಗೆ ಸಹಾಯ ಆಗ್ಲಿ ಅಂತ ಕೊಟ್ಟಿದಂತ ದಾನ ಅದು. ಇವತ್ತು ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲಿಗೂ, ಆಮೇಲೆ ಈ ವಕ್ಫದ ಜಮೀನಿಗೂ ನರೇಂದ್ರ ಮೋದಿ, ಅಮಿತ್ ಶಾ, ಕಿರಣ್ ರಿಜಿಜು ಇವ್ರ 3 ಮಂದಿಗೆ ಸಂಬಂಧ ಇಲ್ಲ. ಇದು ಯಾಕೆ ಈ ಭೂಮಿ ಎತ್ತಿ ಹಿಡಿದು ಇವತ್ತು ದೇಶದಲ್ಲಿ ಹಿಂದೂ ಮುಸ್ಲಿಂ ಧರ್ಮದ ವಿಚಾರದಲ್ಲಿ, ಮಸೀದ್ ಮಂದಿರ ವಿಚಾರದಲ್ಲಿ ಯಾಕೆ ಎತ್ತಿ ಹಿಡಿದು ಈ ಜನ ಇವತ್ತು ಮುಸಲ್ಮಾನರಿಗೆ ದಾಳಿ ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ತಮ್ಮ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ. ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಬರೇ ಮುಸಲ್ಮಾನರದ ಅಷ್ಟೇ ಜಮೀನುಗಳಿಲ್ಲ ಈ ದೇಶದೊಳಗೆ. ಈ ದೇಶದಲ್ಲಿ ನಮ್ಗಿಂತ ಹೆಚ್ಚು, ನಮ್ಗಿಂತ 4 ಪಟ್ಟು ಹಿಂದೂಗಳದ್ದು ಜಾಗಗಳದಾವು, ಭೂಮಿಗಳದಾವು, ಕ್ರಿಶ್ಚಿಯನ್ರದ್ದು ಭೂಮಿಗಳದಾವು, ಬೇರೆ ಬೇರೆ ದೊಡ್ಡ ದೊಡ್ಡ ಮಠಗಳು ಏನದಾವಲ್ಲ ಅದರ ಜಾಗಗಳದಾವು, ಸಾವಿರಾರು ಎಕರೆ ಜಮೀನುಗಳದಾವು. ಇವತ್ತು ಅವ್ರದ್ದು ಅಷ್ಟೇ ಬಿಟ್ಟು ಮುಸಲ್ಮಾನರಿಗೆ ಅಷ್ಟೇ ಬಿಲ್ ಪಾಸ್ ಆಯ್ತಾ? ಯಾಕೆ ನಾವು ಈ ದೇಶದ ನಿವಾಸಿಗಳಲ್ಲ, ನಾವೇನು ಹೊರಗಿನ ಬಂದವರು? ಹೊರಗಿಂದ ಬಂದ ಮಂದಿ ನಮ್ಮ ಮ್ಯಾಗ ದಾಳಿ ಮಾಡತಾರ, ಹೊರಗಿಂದ ಬಂದು ಮನ್ಯಾಗಿನ ಮಂದಿ ಕೊಡ್ಸಾತೈತಿ. ಅದಕ್ಕೋಸ್ಕರ ಇದು ಈ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ನಾವು ಇವತ್ತು ಹುಬ್ಬಳ್ಳಿಯಿಂದ ಮೊಟ್ಟ ಮೊದಲಾಗಿ ಪ್ರಾರಂಭ ಆಗೈತಿ. ಮುಂಬರುವ ದಿನಗಳೊಳಗೆ ಇಡೀ ರಾಜ್ಯ ವ್ಯಾಪ್ತಿಯೊಳಗೆ ದೊಡ್ಡದಾದ ಪ್ರಮಾಣದಲ್ಲಿ ಹೋರಾಟ ನಡೀತಾವ. ಇಡೀ ದೇಶದಲ್ಲಿ ಈಗಾಗಲೇ ಉತ್ತರ ಭಾರತದಾಗ ಬಹಳಷ್ಟು ಹೋರಾಟಗಳು ನಡೆದಿದ್ದಾವ. ನಮ್ಮ ಜನ ಇವತ್ತು ತ್ಯಾಗ ಮಾಡ್ಲಿಕ್ಕೆ, ಬಲಿ ಕೊಡ್ಲಿಕ್ಕೆ ತಮ್ಮ ಇಡೀ ಕುಟುಂಬದ ಸದಸ್ಯರಿಗೆ ತಗೊಂಬಂದು ಬೀದಿಗೆ, ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇವತ್ತು ಎಲ್ಲಾ ಜನ ಇವತ್ತು ಬೀದಿಗೆ ಬಂದು ಇವತ್ತು ಹೋರಾಟ ಮಾಡಕ್ ಬಂದಾರ. ಉದಾಹರಣೆ ಇವತ್ತು ನಾವು ನೋಡ್ಬೋದು, ಮಹಿಳೆಯರು ಬರೇ 4 ಗಾಡಿ ಮಧ್ಯೊಳಗಿರ್ತಾರಂತ ನಾವು ಇಷ್ಟು ಬಯಸಿದ್ವಿ. ಈಗೂ ಕೂಡ ಇವ್ರಿಗೂ ಕೂಡ ಗೊತ್ತಾಗೈತಿ ಏನಪ್ಪಾ, ಈ ದೇಶದೊಳಗೆ ನರೇಂದ್ರ ಮೋದಿ ಅವರು ಬಂದು ಮುಸಲ್ಮಾನರ ಜಮೀನುಗಳ ಮ್ಯಾಗ ದಾಳಿ ಮಾಡಿ ಈ ಮುಖೇಶ್ ಅಂಬಾನಿ ಆಗಿರ್ಬೋದು, ಅದಾನಿ ಆಗಿರ್ಬೋದು, ಇಂಥ ದೊಡ್ಡ ದೊಡ್ಡ ಕಳ್ಳರು ಇದಾರಲ್ಲ ಅವ್ರಿಗೆ ಜಮೀನು ಕೊಡೋ ಸಂಬಂಧ ಇವತ್ತು
ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಎಲ್ಲಿಯವರೆಗೆ ಈ ಬಿಲ್ಗಳನ್ನು ವಾಪಸ್ ತಗೊಳ್ಳೋದಿಲ್ಲ ಅಲ್ಲಿಯವರೆಗೆ ನಿರಂತರವಾಗ್ಲಿ ಇಡೀ ದೇಶವ್ಯಾಪ್ತಿ ಹೋರಾಟ ಆಗ್ತದೆ. ಯಾವ ರೀತಿ ದಿಲ್ಲಿ ಒಳಗೆ ಜಂತರ್ ಮಂತರದಲ್ಲಿ ಆಗಿರ್ಬೋದು, ನಿಮ್ಮ ಪಂಜಾಬ್ ಬಾರ್ಡರ್ದಲ್ಲಿ ಆಗಿರ್ಬೋದು, ಸಿಂಧು ಬಾರ್ಡರ್ದಲ್ಲಿ ಆಗಿರ್ಬೋದು, ಯಾವ ರೀತಿ ಹೋರಾಟ ಮಾಡಿದ್ರು ರೈತರು ಈ ಹೋರಾಟದಲ್ಲಿ ಹಾಗೆ ಅದು ಹಿಂಪಡ್ಕೊಂಡಿಲ್ಲ. ಅದಕ್ಕೂ ಕೂಡ ಒಂದು ಇತಿಹಾಸ ಆಗೈತಿ. ಏನಾಗಿತ್ತಪ್ಪ ಅಂತಂದ್ರೆ 755 ಜನ ರೈತರು ಸತ್ತಿದ್ದಾರೆ. ಇವರೇ ಗುಂಡು ಹೊಡೆದಾರೆ, ಇವ್ರು ಲಾಠಿ ಚಾರ್ಜ್ ಮಾಡಿ ಇವ್ರು ಕೊಂದಾರೆ. ಅಲ್ಲಿ ಮಠ ಆ ಜನ ಸತ್ತ ನಂತರ ಆ ಕಾನೂನು, ಕರಾಳ ಕಾನೂನು, ಕೃಷಿ ಕಾನೂನು ಹಿಂಪಡ್ಕೊಂಡ್ರ. ಅದಾದ ನಂತರ CAA NRC ಅದು ಕೂಡ ಇದೇ ರೀತಿ ಹೋರಾಟ ನಡೆದಿತ್ತು ದೇಶದೊಳಗೆ. ಸುಮಾರು 50 ಕೋಟಿ ಜನ ಬೀದಿಗಳದಾಗ ಅವಾಗ ಸರ್ಕಾರಕ್ಕೆ ಎಚ್ಚೆತ್ತುಕೊಂಡು ಆ ಕಾನೂನುಗಳನ್ನು ಹಿಂಪಡ್ಕೊಂಡು ಅದೇ ರೀತಿ ಅದೇ ಮಾದರಿಯೊಳಗೆ ಈಗ ಹೊಸದಾಗಿ ಒಂದು ರೂಲ್ ತಗೊಂಬಂದಾರ, ಅಮೆಂಡ್ಮೆಂಟ್ ಬಿಲ್ ಪಾಸ್ ಮಾಡ್ಯಾರ. ಏನಪ್ಪಾ ಅಂತಂದ್ರೆ ಅದು ವಫ್ಗದ ಜಮೀನುಗಳನ್ನು ಸಾಕಷ್ಟು ಲಕ್ಷಾಂತರ ಜಮೀನು ಎಕರೆ ಜಮೀನು ಐತಿ, ಈ ಹೆಂಗ್ ತಗೋಬೇಕಪ್ಪ ಇದು ಅಂತ ಹೇಳಿ ಒಂದು ಕಾನೂನು ರಚನೆ ಮಾಡಿ, ಆ ಕಾನೂನು ಎಲ್ಲ ಅಸಂವಿಧಾನವಾಗಿ ಇರೋದ್ರಿಂದ, ಎಲ್ಲ ಮುಸಲ್ಮಾನರ ವಿರೋಧ ಇರೋದ್ರಿಂದ ಆ ಕಾನೂನು ಇವತ್ತು ನರೇಂದ್ರ ಮೋದಿ ಸಂಸತ್ನಲ್ಲಿ ಪಾಸ್ ಮಾಡ್ಯಾರ. ಯಾಕಂದ್ರೆ ವಫ್ ಕಮಿಟಿ ಒಳಗೆ ಅದೊಂದು ಸರ್ಕಾರ ಅಧೀನದೊಳಗೆ ನಡೀತದ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರದಲ್ಲಿ ಇವತ್ತು ಚುನಾಯಿತ ಪ್ರತಿನಿಧಿಗಳು ಆರಿಸಿ ಹೋಗ್ತಾರಲ್ಲ, ಏನಾರ ಲಿಟಿಗೇಷನ್ ಪ್ರಾಪರ್ಟಿ ಇತ್ತಂದ್ರೆ ಆ ಸದಸ್ಯರು ಮಾಡ್ತಾರೆ, ಅದ್ರ ಚೇರ್ಮನ್ರು ಮಾಡ್ತಾರೆ, ಅದಕ್ಕೊಂದು ಸರ್ವೆ ಕಮಿಟಿ ಇರ್ತೈತಿ, ಅದಕ್ಕೆ ಜಡ್ಜಸ್ ಇರ್ತಾರೆ. ಈ ಎಲ್ಲ ಇದು ಕೂಡ ಈಗ ಇವ್ರು ತೊಗೊಂಬಂದು ತಮಗ್ ಬೇಕಾಗ ಅನುಕೂಲ ಆಗುವಂಗ ಎಂತವ್ರಿಗೆ ಅದಾನಿ ಮತ್ತು ಅಂಬಾನಿ ಅಂತವ್ರಿಗೆ ಇವೆಲ್ಲ ಜಾಗ ಮಾರ್ಲಿಕ್ಕೆ ತಮ್ಗೆ ಅನುಕೂಲ ಆಗುವಂತ ಕಾನೂನುಗಳು ತಂದು ತಾವ ಅಪಾಯಿಂಟ್ಮೆಂಟ್ ಮಾಡಿ ಯಾರಿಗೂ ಸದಸ್ಯರಿಗೆ ಆ ಸದಸ್ಯರು ತೀರ್ಮಾನ ತಗೋಬೇಕು. ಅದ್ರ ಜೊತೆಗೆ ಪೂರ ಪವರ್ ಡಿಸಿಗೆ ಕೊಟ್ಟಾರ. ಯಾರಿದೆ ಇದು ಸಂವಿಧಾನಕ್ಕಾಗಿ ಇರೋದ್ರಿಂದ ನಾವು ಇದಕ್ಕೆ ಬಲವಾಗಿ ಖಂಡಿಸ್ತಾ ಇದ್ದೇವೆ. ಆದ ಕಾರಣ ಇವತ್ತು ಮೊಟ್ಟ ಮೊದಲಾಗಿ ಹೋರಾಟ ಪ್ರಾರಂಭ ಆಗಿದೆ. ಈ ಹೋರಾಟ ಎಲ್ಲಿವರೆಗೆ ಇನ್ನು ತಗೊಳ್ಳೋದಿಲ್ಲ ಅಲ್ಲಿವರೆಗೂ ಈ ಹೋರಾಟ ನಿರಂತರವಾಗಿ ಇದು ದಿಲ್ಲಿ ಮಠ ಹೋಗಲಿ, ಇದು ರಾಷ್ಟ್ರ ವ್ಯಾಪ್ತಿಯೊಳಗೆ ಈಗಾಗಲೇ ಚರ್ಚೆ ನಡೆದೈತಿ, ಹೋರಾಟ ನಡೆದವು. ಮುಂಬರುವ ದಿನಗಳೊಳಗೆ ಇವು ರೈತರ ಮತ್ತು NRCಕ್ಕಿಂತ 10 ಪಟ್ಟು ಹೋರಾಟ ಇದು ಉಗ್ರ ಆಗ್ತೈತಿ. ನಾವು ಈ ದೇಶದ ಸಂಬಂಧ ನಾವು ತ್ಯಾಗ ಮಾಡ್ತೀವಿ. ಈ ದೇಶದ ಸಂಬಂಧ, ಈ ಸ್ವತಂತ್ರ ಸಂಬಂಧ ನಾವು ತ್ಯಾಗ ಬಲಿದಾನ ಕೊಟ್ಟಂತ ಜನ ಇತಿಹಾಸ ತಗ ನೋಡ್ರಿ. ದಿಲ್ಲಿ ಒಳಗ್ ನಮ್ಮ ಪಾರ್ಲಿಮೆಂಟ್ ಎದುರುಗಡೆ ಏನ ಗೇಟ್ ಆಫ್ ಇಂಡಿಯಾ ಹತ್ರ ನೀವು ನೋಡ್ಬೋದು ಎಷ್ಟು ಜನ ಮುಸಲ್ಮಾನರು ಬಲಿ ಕೊಟ್ಟೆ ಈ ದೇಶಕ್ಕೆ ಸ್ವತಂತ್ರ ಕೊಟ್ರೆ. ಇವ್ರು ನಮಗೆ ಪಾಠ ಕಲ್ಸಕ್ ಬಂದ ದೇಶ ಪ್ರೇಮಿ. ಇವ್ರು ಹೇಳೋದ್ರಿಂದ ಕಲಿಯೋದಿಲ್ಲ ನಾವು. ಮೊದಲು ನಿಮ್ಮ ಮನೆ ಸರಿಯಾಗಿ ನೋಡ್ಕೊಡ್ರಿ, ಮತ್ತೊಬ್ಬರ ಮನೆ ಹಾನಿಗೆ ಆಗೋದಕ್ಕಿಂತ ನಿಮ್ಮ ಮನೆ ನೋಡ್ಕೊಡ್ರಿ. ಅದಕ್ಕೋಸ್ಕರ ನಾವು ತಮ್ಮ ಮುಖಾಂತರ ಇವ್ರಿಗೆ ಎಚ್ಚರಿಕೆ ಕೊಡ್ತೀನಿ. ನನ್ನ ಹೆಸರು ಬಾಬಾಜಾನ್ ಮುದೋಳ್, ರಾಷ್ಟ್ರೀಯ ಅಹಿಂದ ಸಂಘಟನೆಯ ಪ್ರಚಾರ ಸಮಿತಿಯ ರಾಜ್ಯ ಅಧ್ಯಕ್ಷರು. ये सुप्रीम कोर्ट से अपील है कि वक्फ बोर्ड को वापस लिया जाए, वापस लिया जाए, वापस लिया जाए। ये मुसलमानों के खिलाफ बहुत बड़ा एक साजिश है, उसमें हम कामयाब नहीं होने देंगे। जैसे किसान बिल को वापस लिया है, CAA को वापस लिया है, NRC को वापस लिया है, ट्रिपल तलाक को वापस लिया है, उसी तरह से हम ये भी वक्फ बिल कैंसिल कराए बिना चैन से नहीं बैठेंगे। हमारी लड़ाई यहाँ से दिल्ली तक रहेगी। हमारी मांगे पूरी करो, नहीं तो कुर्सी खाली। हमारे बाबरी मस्जिद को तो हम शहीद कर चुके हैं। हमारी हिम्मत नहीं के मामले से नहीं सकते। हमारी वक्फ बोर्ड की जमीन है, वो किसी के बाप की जागीर नहीं है, हमारी जमीन है। हम वो किसी हाल में भी किसी को भी उसमें कब्जा करने नहीं देंगे। इसके लिए यहाँ से पकड़ के दिल्ली तक भी जाना पड़ेगा तो हम जरूर जाएंगे। सुप्रीम कोर्ट से हमारी औरतों से खास तौर पे गुजारिश है, अमित शाह नरेंद्र मोदी के खिलाफ सख्त एक्शन लिया जाए। हम मुसलमानों को इंसाफ तब मिलेगा जब हिजाब पहनते हैं तो हमारी लड़कियों से हिसाब बताया जाता है, एग्जाम ध्यान करके बच्चों को बाहर भेजा जाता है, स्कॉलरशिप नहीं मिलता। अमित शाह मोदी जी क्या सबलीकरण करेंगे आप औरतों का? धिक्कार है। ये हमारे ऊपर बहुत अत्याचार हो रहा है। कितना अत्याचार हम सहेंगे, कितना अत्याचार हम बच्चों को बाहर भेजने के लिए हमको डर लग रहा है। पहली बार यहाँ पर इतने औरतें हमारे मुसलमान औरतें बहने पूरे साथ में आए हैं। आप हुशार हो जाइए, ये खेल अभी बहुत हो गया, अभी चलने वाला नहीं है। हम बोल रहे हैं ये हमारे जो तुमने बिल पास की है उसे वापस लीजिए। औरतें भी बाहर आके खड़े हैं, सिर्फ रोटी पकाने के हाथ नहीं है अमित शाह मोदी जी, तलवार उठाना भी जानते हैं अमित शाह मोदी जी। आप गौर से आज की ये टीवी में न्यूज देख लीजिए। आजकल के मर्दे पूरे बाहर किसी के लिए बिल पास के लिए
लड़ाई के लिए, प्रोटेक्ट के लिए आ रहे थे। आज के औरतें पूरे आकर खड़े हैं। घर के बच्चे को लाकर हम खड़ा कर देंगे। आप समझ लो अमित शाह मोदी जी, क्या देश बढ़ाएंगे, क्या बेटी बढ़ाएंगे, आप क्या कर रहे हैं, आप इसके लिए कर रहे हैं। आपको तो बीवी बच्चे नहीं है, उनका दर्द आपको मालूम नहीं है। परिवार क्या चीज है हमको आके पूछो। बच्चों को बाहर भेजना तो डर लगता है, क्यों? क्योंकि आजकल अत्याचार बहुत हो रहा है। रोक दीजिए अमित शाह मोदी जी, बहुत दिन नहीं चलेगा। औरतों को रोडों पे लाने की जिम्मेदारी आपकी है। हम कभी बाहर नहीं आए, हमारा संविधान खाकर देखिए आप क्यों आए हैं। दिल्ली आएंगे, इंशाल्लाह दिल्ली जरूर आएंगे, आपकी कुर्सी हटा कर जाएंगे। देख लीजिए आप, क्या समझते हैं अपने आप को।